ಓಹೋ, ಬರಬೇಕು ಬರಬೇಕು ಕೌ ಇನ್ಸ್ಪೆಕ್ಟ್ರು. ಇದೇನಿದು, ಲಕ್ಷಾಧಿಪತಿಯಾಗಿ ಬರ್ತೀನಿ ಅಂತ ಹೋದವರು ಭಿಕ್ಷಕಂತರ ವಾಪಸ್ ಬಂದ್ಬಿಟ್ಟಿದ್ದೀರಲ್ಲ? ತುಂಬಾ ನೊಂದಿದ್ದೀನಿ ಬಾಲು, ಇನ್ನು ನೋಯಿಸ್ಬೇಡ. ಕಡೆದಾಗ ನಿನ್ನ ನೋಡಿ ಹೋಗೋಣ ಅಂತ ಬಂದೆ. ಓಹೋ, ಸೂಯಿಸೈಡ್ ಮಾಡ್ಕೊಳ್ಳೋಕೆ ಸ್ಪಾಟ್ ಹಿಡ್ಕೊಂಡು ಬಂದ್ಯಾ? ಯಾವುದೋ ಇದು ಹೊಸ ನಾಟಕ? ಶ್ರೀಕೃಷ್ಣ ಪರಮಾತ್ಮನ 11ನೇ ಅವತಾರನಾ? ಎದ್ದೇಳು, ನಡಿಯೋ ಒಳಗೆ. ಬಾಬಾ. ಅರೆ, ಏನೋ ಇದು, ಮೈಯೆಲ್ಲ ಸುಡ್ತಾ ಇದೆ, ಏನ್ ಮಾಡ್ಕೊಂಡ್ಯೋ ಬಾಬಾ? ಸಂಜೆ ಒಳಗೆ ಎಲ್ಲ ಸರಿ ಹೋಗುತ್ತೆ. ನಾಳೆ ನಾವಿಬ್ಬರು ಸೇರಿ ಈ ಫಾರ್ಮ್ ಎಲ್ಲ ಸುತ್ತಾಡೋಣ. ಈ ನನ್ನ ತೋಟದ ಗಾಳಿ ನೀರು ಕುಡಿದ್ರೆ ಎಂಥ ಕಾಯಿಲೆನೂ ವಾಸಿ ಆಗುತ್ತೆ. ನನ್ನ ಮನಸ್ಸು ಸಾವನ್ನು ಕುರಿತು ತುಂಬಾ ಯೋಚಿಸ್ತಿದೆ ಬಾಲು. ಲೈಫ್ ಇಷ್ಟೇ ಅಂತ ಗೊತ್ತಾಯ್ತು. ನನ್ನ ಬದುಕಿಗೆ ಯಾವ ಅರ್ಥನೂ ಇಲ್ಲ ಕಣ. ಕೃಷ್ಣ, ಯಾರ ಬಾಳು ಬಾಳಲಾರ್ದಷ್ಟು ಕಷ್ಟ ಅಲ್ವೋ? ನಾನು ಓದ್ ಮುಗಿಸಿ ಇಲ್ಲಿಗೆ ಬಂದಾಗ ಇಲ್ಲೇನಿತ್ತು ಹೇಳು? ಇಷ್ಟು ದೊಡ್ಡ ಫಾರಂ ಬೆಳೆಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಬದುಕೋದಕ್ಕೆ ಹಠ ಬೇಕು, ಆತ್ಮವಿಶ್ವಾಸ ಬೇಕು, ಧೈರ್ಯ ಬೇಕು. ಅದನ್ನೆಲ್ಲ ನಾನು ಕಳ್ಕೊಂಡಿದ್ದೀನಿ ಬಾಲು. ನಿಜ ಹೇಳಬೇಕು ಅಂದ್ರೆ ನಾನು ಇಲ್ಲಿಗೂ ಬರಬಾರ್ದು ಅಂತಿದ್ದೆ. ಆದ್ರೆ ನೀನೆಂದೋ ಮಾಡಿದ ಸಹಾಯ, ತೋರಿಸಿದ ಪ್ರೀತಿ ಇಲ್ಲಿಗೆ ಹೇಳ್ಕೊಂಡು ಬಂತು. ಸದ್ಯ ಇಲ್ಲಿಗೆ ಬಂದಿಲ್ಲ. ಅದೆಷ್ಟು ದಿನ ನಿನ್ ಬಗ್ಗೆ ಯೋಚಿಸ್ತಿದ್ದೆ ಗೊತ್ತಾ? ನೀನಾಗೆ ಹೇಳೋವರೆಗೂ ಏನ್ ನಡೀತು ಅಂತ ನಾನು ಕೇಳಲ್ಲ. ಆಗಿದ್ದನ್ನೆಲ್ಲ ಮರೆತು ಇನ್ಮೇಲೆ ನೀನಿಲ್ಲೇ ನೆಮ್ಮದಿಯಾಗಿದ್ಬಿಡು. ನೆಮ್ಮದಿ? ನನಗೆ ನೆಮ್ಮದಿ ಸಿಗೋದು ಸಾವಿನಲ್ಲಿ ಮಾತ್ರ. ಪಾಪ, ಹಣ ಕಳ್ಕೊಂಡ ಮುಗ್ಧ ಜನ ಹೇಗಿದ್ದಾರೋ, ಏನ್ ಮಾಡ್ತಿದ್ದಾರೋ. ಒಂದೇ ಬರುತ್ತೆ. ಸರಿ ಬಿಡು. ಕಮಂಗಿಪುರ ಅಂದ್ರೆ ಇದೇನಾ? ಕಮಂಗಿಪುರ ಅಂದ್ರೆ ಇದಲ್ಲ, ಇದು ಕಮಂಗಿಪುರಕ್ಕೆ ಹೋಗೋ ದಾರಿ. ಯಾಕೆ, ಏನಾಗ್ಬೇಕಾಯ್ತು? ನಾನು ಯಾರು ಗೊತ್ತಾ? ನೀನ್ ಯಾರಾದ್ರೂ ನಮ್ಗೇನು? ನಮ್ಮಯ್ಯ ನೋವು ಗೊತ್ತೇನು? ನಿಮ್ ನೋವು ನನಗೆ ಗೊತ್ತು. ಅದನ್ನ ಹೋಗ್ಲಾಡ್ಸ್ಬೇಕು ಅಂತಲೇ ನಾ ಬಂದಿದ್ದೀನಿ. ಈ ಹಳ್ಳಿಗೆ ಮುಖಂಡ್ರು ಯಾರು? ಸ್ವಾಮಿ, ನಿಮ್ ಭಾಷಣ ಕೇಳಕ್ ನಮ್ ಪುರ್ಸತ್ತಿಲ್ಲ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಬರೋ ಟೈಮ್ ಆಯ್ತು. ಅದೇ ನಿಸ್ಯ, ಬೇಗ ಹೇಳಿ. ಹಳ್ಳಿಗಳಲ್ಲಿ ಹಾಲಿನ ಅಭಾವ ಇದೆ. ಹಾಲು ಜಾಸ್ತಿ ಆಗ್ಬೇಕು ಅಂದ್ರೆ ಹಸುಗಳ ಅಭಿವೃದ್ಧಿ ಆಗ್ಲೇಬೇಕು. ಅವನು ಇದೇ ತರ ಕೇಳಿದ್ದ ಅಲ್ವಾ? ಅಂದ್ರೆ ನೀನು ಹೊಸ ಕೊಡಕ್ ಬಂದಿದ್ಯಾ? ಈಗ ತಾನೇ ಒಬ್ಬ ಬಂದು ಹೊಡ್ಕೊಂಡೋದ, ಮತ್ ನೀನ್ ಬಂದಿದ್ಯಾ? ಮಕ ಏನ್ ನೋಡ್ತಿರ್ಲ, ಹಾಕಿರ್ಲಾ? ನಿನ್ ಕತೆ ಕೇಳಿದ್ರೆ ನಗು ಬರುತ್ತೆ. ಯಾವ ಗಳಿಗೆಯಲ್ಲಿ ಈ ಭೂಮಿಲಿ ಹುಟ್ಟಿದ್ಯೋ ಮಾರಾಯ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನನಗೆ ನಾನೇ ಅರ್ಥವಾಗಿಲ್ಲ, ನಿನಗೆಲ್ಲ ಅರ್ಥವಾಗ್ತೀನಿ. ಸುಖ ಇರೋದು ಇಲ್ಲೇ. ಪೇಟೆಲಿ ಏನಿದೆ ಹೇಳು? ಬರೀ ಧೂಳು, ಹೊಗೆ, ಅಬ್ಬರ. ಆದ್ರೆ ಇಲ್ಲಿ ನೋಡು, ನಾನೇ ರಾಜ, ನಾನೇ ಆಳು. ಅಲ್ಲೋ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಮತ್ತೆ ಕಮಂಗಿಪುರಕ್ಕೆ ಹೋಗ್ತೀನಿ. ತಲೆ ನೆಟ್ಟಿಗಿದ್ಯಾ ನಿಂಗೆ? ದುಡ್ಡು ಕಳ್ಕೊಂಡ್ರೆ ಏನ್ ಸುಮ್ಮಿರ್ತಾರ? ಹುಡುಗಾಟ ಆಡಿದ್ದೆಲ್ಲ ಸಾಕು, ಕೈಲಾದ್ ಮಾಡ್ಕೊಂಡು ಇಲ್ಲೇ ಬಿದ್ದಿರು. ಆ ಹಳ್ಳಿ ಜನರ ಮುಗ್ಧ ಪ್ರೀತಿ, ಕರಿಮಳೆ ಚಪಲ, ನಾನು ಕಳ್ಳ ಅಂತ ಗೊತ್ತಿದ್ದು ನನ್ನನ್ನು ಹಿಡ್ಕೊಡದೆ ನನ್ನನ್ನು ಕಾಪಾಡಿದ ರುಕ್ಮಿಣಿಯ ಪ್ರೀತಿ ಎಲ್ಲ ನೆನಪಾದಾಗ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ನನ್ಗನ್ಸುತ್ತೆ. ಅನ್ಸುತ್ತೆ? ಅನ್ನಿಸ್ದೆ ಏನ್ ಮಾಡುತ್ತೆ? ನಿನಗ್ ದಿನಾ ಒಂದೊಂದು ಅನ್ಸುತ್ತೆ. ಒಂದಿನ ಇಡೀ ಲೋಕನೇ ಪ್ರೀತಿಸ್ಬೇಕು ಅಂತೀಯ, ಇನ್ನೊಂದಿನ ಎಲ್ಲರನ್ನು ಗುಂಡಿಟ್ಕೊಳ್ಬೇಕು ಅಂತೀಯ. ಒಂದಿನ ಪಾಪ ಮಾಡ್ತೀಯ, ಇನ್ನೊಂದಿನ ಸಾಕ್ಷಾತ್ ಪರಮಾತ್ಮನ್ ತರ ಆಡ್ತೀಯ. ನನಗನ್ಸಿದ ಹಾಗೆ ತಾನೇ ನಾನು ಬದುಕಬೇಕು. ನನ್ನನ್ನು ತಡಿಬೇಡ, ನಾನು ಆ ಹಳ್ಳಿಗೆ ಹೋಗ್ತೀನಿ. ಸರಿ, ಹಾಗಾದ್ರೆ ನೀನ್ ಅವರಿಂದ ಎತ್ಕೊಂಡು ಬಂದು ದುಡ್ಡು ಎಷ್ಟು ಅಂತ ಹೇಳು, ನಾನು ಕೊಡ್ತೀನಿ. ಬೇಡ ಬಾಲು,
ಬದುಕು ಅನ್ನೋದು ಏನು ಅಂತ ನಾನು ನಿನ್ನಿಂದ ಕಲಿತೆ. ನಾನು ನಿನ್ನ ಥರ ಮಣ್ಣಿನಲ್ಲಿ ಶಾಂತಿ ಹುಡುಕೋಕ್ಕೋಸ್ಕರ ಆ ಹಳ್ಳಿಗೆ ಹೋಗ್ಲೇಬೇಕು. ಅಷ್ಟೊಂದು ಹಣ ಹೇಗೋ ತೀರಿಸ್ತೀಯ? ಜೀವ ಒತ್ತೆ ಇಡ್ತೀನಿ, ಸಾಯೋವರೆಗೂ ಜೀತ ಮಾಡ್ತೀನಿ. ಆದ್ರೆ ನನಗೆ ಆ ರುಕ್ಮಿಣಿ ಪ್ರೀತಿ ಬೇಕು, ಆ ಊರಿನ ಜನ ಬೇಕು. ಆ ಪ್ರೀತಿ ಸಿಗೋಲ್ಲ, ಅದು ಬತ್ತು ಹೋಗಿದೆ. ಸುಮ್ಮನೆ ನನ್ನ ಮಾತು ಕೇಳು, ಜನ ನಿನ್ ಕೊಲ್ತಾರೆ. ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕೊಲ್ಲೋ ಹಕ್ಕು ಅವರಿಗಿದೆ. ಬದುಕೋ ಹಕ್ಕು ನಿನಗೂ ಇದೆ. ನಿನಗಷ್ಟು ಹೋಗ್ಲೇಬೇಕು ಅನ್ಸಿದ್ರೆ ನಡಿ, ನಾನು ಬರ್ತೀನಿ. ಬೇಡ ಬಾಲು, ನಾನೊಬ್ನೇ ಬಂದೆ, ನಾನೊಬ್ನೇ ಹೋಗ್ತೀನಿ, ಬರ್ತೀನಿ. ಕೃಷ್ಣ, ಕಮ್ಮಂಗಿಪುರದ ಜನರೇ, ನಾನು ಕವ್ ಇನ್ಸ್ಪೆಕ್ಟರ್ ಕೃಷ್ಣ ಬಂದಿದ್ದೀನಿ. ತಮ್ಮೆಲ್ಲರಿಗೆ ಮೋಸ ಮಾಡಿದ ಕವ್ ಇನ್ಸ್ಪೆಕ್ಟರ್ ಕೃಷ್ಣ ನಾನು ಬಂದಿದ್ದೀನಿ. ಕಮ್ಮಂಗಿಪುರದ ಜನರೇ, ನಾನು ಕವ್ ಇನ್ಸ್ಪೆಕ್ಟರ್ ಕೃಷ್ಣ ಬಂದಿದ್ದೀನಿ. ನೀವು ಯಾವ ಶಿಕ್ಷೆ ನನಗೆ ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧನಾಗಿ ಬಂದಿದ್ದೀನಿ. ಕಮ್ಮಂಗಿಪುರದ ಜನರೇ, ನಾನು ಕವ್ ಇನ್ಸ್ಪೆಕ್ಟರ್ ಕೃಷ್ಣ ಬಂದಿದ್ದೀನಿ. ನಿಮ್ಮೆಲ್ಲರಿಗೆ ಮೋಸ ಮಾಡಿದ ಕೃಷ್ಣ. ಮಂಜೇನವರೇ, ಹಸು ಕೊಡ್ತೀನಿ ಅಂತ ಮೋಸ ಮಾಡಿದವನು ನಾನು. ಬಣ್ಣದ ಮಾತಾಡಿ ನಿಮ್ಮೆಲ್ಲರ ಬದುಕನ್ನು ನಾಶ ಮಾಡಿದವನು ನಾನು. ಅನ್ನ ಉಂಡ ಮನೆಗೆ ಕನ್ನ ಹಾಕ್ತವನು. ಕಲ್ಲೆ ಸಿಕ್ ಕಟ್ರ ಕಮ್ಮಂಗಿ, ನೀವೇನು ಶಿಕ್ಷೆ ಕೊಟ್ಟರು ಅದನ್ನು ನಾನು ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ. ಶಿಕ್ಷೆ ಕೊಡದ ನಿನ್ನಂತ ಖದೀಮನ್ನ ಬಿಡೋರ್ಯಾರು? ಮುಖ ಏನಾರು ನೋಡ್ತೀರಾ? ಹಾಕ್ರ. ಇವನ್ಗೆ ಇಷ್ಟೇ ಶಿಕ್ಷೆ ಸಾಲದು ಕಂಡ್ರೆ ಇವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ನಾಳೆ ಪಂಚಾಯತಿ ಕರೆಯೋಣ, ಅಲ್ಲಿ ಶಿಕ್ಷೆ ವಿಸೋಣ. ಈಗಿನ ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕಿ ನಾಳೆ ಹೇಳ್ಕೊಂಬನಿ. ಕೃಷ್ಣ, ನನ್ನ ಕೃಷ್ಣ, ಕೊನೆಗೂ ಬಂದ್ಬಿಟ್ಯ. ಆ ಪಾಪಿಗಳು ನಿನ್ನೆ ಯಾಗೆಲ್ಲ ಹೊಡೆದು ಬಿಟ್ಟಿದ್ದಾರೆ. ಅವರೆಲ್ಲದಕ್ಕೂ ಪಾಪಿಗಳು. ಪಾಪಿ ನಾನು. ಅವರೆಲ್ಲರಿಗೂ ಮೋಸ ಮಾಡಿದ ಪಾಪಿ ನಾನು. ಇನ್ನು ಪರಿಶುದ್ಧವಾದ ಪ್ರೀತಿಯನ್ನು ಬಲಿಗೊಟ್ಟ ಪಾಪಿ ನಾನೇ. ಪ್ರೀತಿಗೆ ಸಾವಿಲ್ಲ ಕೃಷ್ಣ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನೀನ್ ಬಂದೇ ಬರ್ತೀಯ ಅಂತ. ಕಣ್ಣಲ್ಲೇ ಅಂಟೆ ಹಚ್ಕೊಂಡು ನಿನ್ ದಾರಿನೇ ಕಾಳ್ತಾ ಇದ್ದೆ. ನಡಿ, ಕೆಲದು ದೂರ ಹೊಟ್ಟೋಗೋಣ, ಇಲ್ದಿದ್ರೆ ನಿನ್ ಜೀವಕ್ಕೆ ಅಪಾಯ. ನನಗೆ ಗೊತ್ತು ರುಕ್ಕು, ಈ ಊರಿನ ಜನಕ್ಕೆ ಪ್ರೀತಿ ಮಾಡೋಕ್ಕೆ ಬರುತ್ತೆ, ಕೊಲ್ಲೋಕೆ ಬರುತ್ತೆ. ಆದರೆ ಅಂಗೈನಲ್ಲಿ ಅರಮನೆ ತೋರಿಸಿ ಮೋಸ ಮಾಡಿದ ನನಗೆ ಸಾವೇ ಸರಿಯಾದ ಶಿಕ್ಷೆ. ಎಲ್ಲ ತಪ್ಪು ಸಾವೇ ಶಿಕ್ಷೆ ಆಗೋದಾದ್ರೆ ಈ ಭೂಮಿ ಮೇಲೆ ಯಾರು ಬದುಕಿರ್ತಿರ್ಲಿಲ್ಲ. ನೀನ್ ಬದುಕ್ಬೇಕು, ನಿನ್ ಜೊತೆ ನಾನು ಇರ್ಬೇಕು. ನನ್ ಮಾತು ಕೇಳು, ನಾವಿಬ್ರು ಈ ರಾತ್ರಿನೇ ಓಡೋಣ. ಓಡಿ ಹೋಗೋ ಉದ್ದೇಶ ಇದ್ದಿದ್ರೆ ನಾನು ವಾಪಸ್ ಯಾಕೆ ಬರ್ತಿದ್ದೆ ಹೇಳು? ನಿಮ್ಮೆಲ್ಲರ ಕ್ಷಮೆಯಿಂದ ನನ್ನ ಪಾಪಗಳನ್ನು ನಾನು ಕಳ್ಕೋಬೇಕು. ಕ್ಷಮೆ ಸಿಗ್ಲಿಲ್ಲ ಅಂದ್ರೆ ಅವ್ರು ಕೊಡೋ ಶಿಕ್ಷೆಯನ್ನ ಅನುಭವಿಸ್ಬೇಕು. ಜನ ತುಂಬಾ ರೊಚ್ಚಿಗಿದ್ದಾರೆ ಕೃಷ್ಣ. ಇದು ನನ್ನ ಬಾಳಿನ ಕಡೆ ರಾತ್ರಿ ಆಗ್ಬೋದು. ಶಾಶ್ವತವಾದ ಕತ್ತಲೆಯಲ್ಲಿ ನಾನು ಕರ್ಕೋಗ್ಬಹುದು. ರುಕ್ಕು, ನೀನಿನ್ ಹೊರಡು. ನೀನಿಲ್ದೆ ನನ್ನ ಬಾಳಲ್ಲಿ ಏನರ್ಥ ಇದೆ ಹೇಳು? ನೀನ್ ಬದುಕಿದ್ರೆ ನಾನು ಬದುಕಿರ್ತೀನಿ, ನಿನಗೆ ಸಾವು ಬಂದ್ರೆ ನಾನು ನಿನ್ ಜೊತೆ ಸಾಯ್ತೀನಿ. ಯಾವ ತಪ್ಪು ಮಾಡೋದು ನೀನ್ ಯಾಕೆ ಸಾಯ್ಬೇಕು? ಬೇಡ ರುಕ್ಕು, ನೀನ್ ನಿನ್ ಮನೆಗೆ ಹೋಗು, ನನ್ನನ್ನು ಮರ್ತ್ಬಿಡು. ಅದ್ಯಾಕೆ ಸಾಧ್ಯ? ಈ ಅವಸ್ಥೆಯಲ್ಲಿ ನಿನ್ನ ಬಿಟ್ಟು ಹೋಗೋಷ್ಟು ಸ್ವಾರ್ಥಿ ನಾನಲ್ಲ. ರುಕ್ಕು, ಹಠ ಮಾಡಬೇಡ, ದಯವಿಟ್ಟು ಹೋಗು. ಆಗ್ಬೇಕಾದ್ದು ಹಾಗೆ ತೀರುತ್ತೆ, ಅದನ್ನು ಯಾರಿಗಲೇ ತಡೆಯೋಕ್ಕಾಗಲ್ಲ. ನೋಡು, ನೀನಿಲ್ಲಿದ್ದಷ್ಟು ನಮ್ಮಿಬ್ಬರಿಗೂ ಹೆಚ್ಚು ಅಪಾಯ. ದಯವಿಟ್ಟು ಹೋಗು ಪ್ಲೀಸ್.
ರಾಜ್ಯದ ಚರಿತ್ರೆಯಲ್ಲೇ ಇಂಥ ಘಟನೆ ನಡೆದಿರಲಿಲ್ಲ. ಇವತ್ ನಡೆದಿದೆ. ನಮ್ಮೂರ್ನೇ ದೋಚ್ಕೊಂಡು ಹೋದ್ ಕದಿಮ ಬಂದಿದ್ದಾನೆ. ಇವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ನೀವೆಲ್ಲ ದುಡ್ಡು ಕಳ್ಕೊಂಡಿದ್ರ, ನೀವೇ ಇವನಿಗೆ ಶಿಕ್ಷೆ ಕೊಡ್ಬೇಕು. ಆದ್ರಿಂದ ನಿಮ್ಮ ಅಭಿಪ್ರಾಯನ ನೀವೇ ತಿಳಿಸಿ. ಇವನ್ಗೆ ತಲೆ ಬೋಳ್ಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿ, ಇವಂಗ ಕೈ ಕಾಲ್ ಕತ್ತರಿಸಿ ಹಾಲು ಬಾವಿ ಹಾಕ್ರಿ, ಜೀವ ಸಹಿತ ಸುಟ್ಟಾಕ್ಬಿಡಿ. ಮಳ್ಳಿಲಿ ನಿಂತವನೇ ಮೊದ್ಲು ಅವ್ನ್ ಬಾಯ್ ಬಿಡಿಸಿ. ಬಾಯ್ ಬಿಡಲ್ಲ. ಅವನ್ ಬಾಯ್ ಹ್ಯಾಗ್ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವ್ನಿಗೇನ್ ಶಿಕ್ಷೆ ಕೊಡ್ಬೇಕು ಅಂತ ನನಗೆ ಗೊತ್ತು. ಬರ್ತೀನಿ. ಈ ಹಳ್ಳಿ ಮರಕ್ಕೆ ನೇಣು ಹಾಕ್ಬಿಡಿ. ಸುಳ್ಳು ಹೇಳಿದ ಇವನ್ ನಾಲ್ಗೆ ಕತ್ತರಿಸಿ ಉಪ್ಪು ಖಾರ ಹಚ್ಚಿ. ಮಗನ್ ಕೆಲ್ಸಕ್ಕಿಟ್ಟು ದುಡ್ಡು ಕೊಟ್ನಲ್ಲ ಇನ್ಸ್ಪೆಕ್ಟ್ರೆ, ಬಾಯ್ ಬಿಡಿ. ಈಗೇನ್ ಕೊಡಕ್ ಬಂದಿದ್ದೀರಾ? ಹಾಲು ಕೊಟ್ಟಿದ್ದಾಯ್ತು, ಹೀಗೆ ಸನಾ? ನಿಮ್ಮ ಹೊಟ್ಟೆ ಸಂಕಟ ನನಗೆ ಅರ್ಥ ಆಗತ್ತೆ. ನಾನು ಮಾಡಬಾರ್ದು ಪಾಪ ಮಾಡಿದ್ದೀನಿ. ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧ. ಆದ್ರೆ ದಯವಿಟ್ಟು ಈ ಊರನ್ನು ಬಿಟ್ಟು ಮಾತ್ರ ಕಳಿಸ್ಬಿಡಿ. ಈ ಬಣ್ಣದ ಮಾತು ಬೇಡ. ನಿನ್ನಿಂದ ನನಗೆ ಸಾಕಷ್ಟು ಅವಮಾನ ಆಗಿದೆ. ಈಗಲಾದ್ರೂ ಸತ್ಯ ಹೇಳು. ಸತ್ಯನೇ ಹೇಳ್ತೀನಿ. ಸತ್ಯ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನೆಂಥ ದೊಡ್ಡ ತಪ್ಪು ಮಾಡಿದೆ ಅನ್ನೋದು ನಾನು ಈ ಹಳ್ಳಿ ಬಿಟ್ಟು ಹೋದ್ಮೇಲೆ ನನಗೆ ಅರ್ಥವಾಯ್ತು. ಇಂಥ ಶೋಷಣೆ ಯಾಕೆ ಮಾಡಿದ್ರಿ ಸರ್? ನಿಮ್ಮಿಂದ ನಾವು ತಲೆ ತಗ್ಸೋ ಹಾಗಾಯ್ತು. ಇನ್ ಮುಂದೆ ನಮ್ ಗತಿ ಏನ್ ಸಾರ್? ನನ್ನ ಕತೆ ಕೇಳಿ. ನನಗೆ ತಂದೆ ತಾಯಿ ಕುಲ ಗೋತ್ರ ಯಾವುದೂ ಇಲ್ಲ. ಅನಾಥನಾದ ನನ್ನೊಬ್ಬ ಗೆಳೆಯ ಸಾಕ್ದ. 40 ವರ್ಷ ಆದರೂ ನೌಕರಿಗೋಸ್ಕರ ಅಲ್ದು ಹಣ್ಣಾದೆ. ಇಲ್ಲೂ ನೌಕರಿ ಸಿಗ್ಲಿಲ್ಲ. ಯಾವಾಗಲೂ ನನ್ನ ಸ್ನೇಹಿತನ ಹಂಗಿನಲ್ಲೂ ಬದುಕ್ತಿದ್ದ ನನಗೆ ಹೇಗಾದ್ರೂ ಮಾಡಿ ನಾನು ಹಣ ಸಂಪಾದಿಸಬೇಕು ಅಂತ ಆಸೆ ಹುಟ್ಟು ಫಾರಿನ್ ಹಸು ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡಿದ್ದೆ. ನಾನು ಅದನ್ನೇ ಬಳಸ್ಕೊಂಡು ನಿಮಗೆ ಮೋಸ ಮಾಡಿದೆ. ನಿಮ್ಮ ಹತ್ರ ಹಣ ಇಸ್ಕೊಂಡು ಅದನ್ನೆಲ್ಲ ಪೋಲ್ ಮಾಡಿದೆ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನನ್ನು ಕೂಗಿ ಕರೀತಾ ಇತ್ತು. ಅದಕ್ಕೆ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಕ್ಷಮೆ ಕೇಳುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ನಾನು ಕವ್ ಇನ್ಸ್ಪೆಕ್ಟರ್ ಅಲ್ಲ. ಈ ಕಮಂಗಿ ಕಲ್ಲೇಸಿ ಕಟ್ರಾ ಥರ ನಾನು ಒಬ್ಬ ನಿರುದ್ಯೋಗಿ. ಆದರೆ ನನ್ನನ್ನು ನಿಮ್ಮ ಊರಿನ ಮಗ ಅಂತ ತಿಳ್ಕೊಂಡು ನೀವು ನನಗೆ ಇಲ್ಲೇ ಇರೋಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ನಿಮ್ಮೆಲ್ಲರ ಋಣ ತೀರಿಸ್ತೀನಿ. ಏನ್ರಿ ಕವ್ ಇನ್ಸ್ಪೆಕ್ಟ್ರೆ, ಈ ಸಬ್ ಇನ್ಸ್ಪೆಕ್ಟರ್ಗೆ ಚೀಟ್ ಮಾಡ್ತೀಯಾ? ನನ್ನ ಮಾವ MLA ದುಂಡಪ್ಪನವ್ರಿಗೆ ಟೋಪಿ ಹಾಕ್ತೀಯಾ? ಇವನ್ನ ಎತ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿ ಲಕ್ಷಾಂತರ ರೂಪಾಯಿ ದೋಚಿದಾನೆ. ಇವನಿಗೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದೀರಾ ಎಲ್ಲ ಕಕ್ಕಿಸ್ತೀನಿ. ಕರೆ ಮೇಳೆ ಅಂದ್ರೆ ನೀನೇನಾ? ನಿಜ ಹೇಳು, ನಿನ್ನ ಮಗನ ಕೆಲ್ಸಕ್ಕಿಟ್ಟು ದುಡ್ಡು ಕೊಟ್ಟಂತೆ? ಮಗಳ ನನ್ನ ಹತ್ರ ದುಡ್ಡೆಲ್ಲ ಐತ್ರ ಚಪ್ಲಿ ಒಲಿಯೋನು. ಹೂವು ಇನ್ಸ್ಪೆಕ್ಟ್ರು ನಾನ್ ಸಾಯ್ತಿದ್ದಾಗ ಜೀವ ಕಾಪಾಡೋರೆ ಅಂತವ್ರ ಮ್ಯಾಗೆ ಇಲ್ಲದ್ ಹೇಳಿದ್ರೆ ಶಿವ ಮೆಚ್ಚನ. ಏ ಟೈಲರ್, ಹಸುವಿಗೆ ಅಂತ ನೀನೆಷ್ಟು ಹಣ ಕೊಟ್ಟೆ? ಏ ಇಲ್ರ, ಯಾವಣ ಯಾವ ಹಸು? ಹಸುಗೂ ನನಗೂ ಸಂಬಂಧನೇ ಇಲ್ಲ. ನಾನು ಬಟ್ಟೆ ಹೊಲಿಯೋ ಟೈಲರ್. ಈ ಊರಿ ಮುಖಂಡ್ರು ನೀವೇ ತಾನೇ? ಹೌದು. ಏನಾಗಬೇಕಾಗಿತ್ತು? ಕಂಪ್ಲೇಂಟ್ಗೆ ಎಲ್ರ ಕೈಲಿ ಸೈನ್ ಹಾಕಿಸ್ಕೊಡಿ. ಕಂಪ್ಲೇಂಟು ಏನಂತ? ಯಾರ ಮೇಲೆ? ಒಳ್ಳೆ ಪೆದ್ದಾಗ ಆಡ್ತಾ ಇದ್ದೀರಲ್ರಿ. ನಿಮ್ಗೆಲ್ಲ ಹಸು ಕೊಡಿಸ್ತೀನಿ ಅಂತ ಹಣ ತಗೊಂಡು ಮೋಸ ಮಾಡ್ದ ನೀವನೇ ತಾನೇ? ಹೊಸ ಏನಸ? ದುಡ್ಡು ನಾವ್ ಯಾರಿಗೂ ದುಡ್ಡೇ ಕೊಟ್ಟಿಲ್ವಲ್ಲ. ದುಡ್ಡು ಎಲ್ಲಿದೆ ನಮ್ಮ ಹತ್ರ? ಸಬ್ ಇನ್ಸ್ಪೆಕ್ಟ್ರೆ, ನೀವು ಸುಮ್ಮನೆ ಸುಸ್ತು ಮಾಡ್ಕೊಂಡ್ರಿ. ಏ ಮುಚ್ಚರೇ ಬಾಯಿ. ಅವನು ಕವ್ ಇನ್ಸ್ಪೆಕ್ಟರ್ ಅಂತ ನಾಟಕ ಆಡ್ತಿದ್ದನ್ನ ನಾನೇ ನೋಡಿದ್ದೀನಿ. ಮತ್ತೆ ನಮ್ಮ ಮಾವ MLA ನೋಡಿದ್ದಾರೆ. ರೇ ಇನ್ಸ್ಪೆಕ್ಟ್ರೆ, ನೀವು ಒಬ್ಬ ಅಧಿಕಾರಿಗಳು, ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ಭಾವಿಸಿದ್ದೀರಾ. ಆದ್ರೆ ನಮ್ ತಲೆ ಒಳಗೂ ಬುದ್ಧಿ ಇದಾರೆ. ಅವತ್ತು ನಿಮ್ MLA ಸಾಹೇಬ್ರು ತುಂಬಿ ಸಭೆ ಒಳಗೆ ಹಸು ಕೊಂಡ್ಕಳಿ ಅಂತ ಹೇಳ್ಬೇಕಾದ್ರೆ ಪಕ್ಕದಲ್ಲೇ ನಿಂತಿದ್ರಲ್ರಿ, ಒಳ್ಳೆ ಕಲ್ ಬಂಡೆ ನಿಂತಾಗೆ. ಏನ್ರಿ ಆಗಿತ್ತು ಅವತ್ತು ನಿಮ್ಗೆ? ನಮ್ಮ ಕವ್ ಇನ್ಸ್ಪೆಕ್ಟ್ರು ಖಾಲಿಯಾದ ನಮ್ಮ ಕಣ್ಣುಗಳಿಗೆ ಕನಸುಗಳನ್ನ ಕೊಟ್ಟವ್ರು. ಅವ್ರಿಗೆ ಯಾಕೆ ಶಿಕ್ಷೆ? ಓಟ್ ಕೊಟ್ಟು MLAನೇ ಆಗಂದ್ರಲ್ಲ, ಅವ್ರಿಗೆ ಯಾವ ಶಿಕ್ಷೆ? ಅವ್ರ ಜೊತೆಲೇ ನಿಂತ್ಕೊಂಡಿದ್ರಲ್ಲ, ನಿಮ್ಗೆ ಯಾವ ಶಿಕ್ಷೆ? ಇದು ನಮ್ಮೂರ್ ವ್ಯಾಜ್ಯ. ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಇದನ್ನ ನಮ್ಮೂರ್ನಾಗೆ ನಾವು ತೀರ್ಮಾನ ಮಾಡ್ಕತ್ತೀವಿ. ಚಚ್ಚೆ ಸರ್
ಸರ್ ನನ್ನ ಮಾತು ಕೇಳಿ ಸರ್. ಹೋಗ್ಲಿ ಸುಮ್ಮನೆ. ಸರ್ ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಕೃಷ್ಣ, ಅಲ್ಲಿ ನೋಡು, ಅವ್ರ ಸಂಭ್ರಮ, ಮುಗ್ಧತೆ, ಕನಸು. ಆ ಕನಸಿನ ಜೊತೆ ನಾನು ಆಟ ಆಡಿದೆ. ಅವರ ಋಣ ನಾನು ಹೇಗೆ ತೀರಿಸ್ಲಿ? ನಾನ್ ತೀರಿಸ್ತೀನೋ ಅವ್ರ ಹಣ ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಬಾ ನನ್ ಜೊತೆ. ಬೇಡ ಬಾಲು, ಈ ಋಣ ಹಣ ಕೊಟ್ಟು ತೀರುವಂಥದ್ದಲ್ಲ. ಈ ಊರೇ ನನ್ನ ನೆಲೆ ಅಂತ ನನಗೆ ನಿಶ್ಚಿತವಾಯಿತು. ನಾನು ಇವರಿಗೆ ಕೊಟ್ಟ ಭರವಸೆಗಳನ್ನ ನಿಜ ಮಾಡ್ತೀನಿ. ಅವ್ರ ಕನಸುಗಳನ್ನ ನನಸು ಮಾಡೋ ಪ್ರಯತ್ನ ಮಾಡ್ತೀನಿ. ನೀನೊಬ್ಬ ವಿಚಿತ್ರ ವ್ಯಕ್ತಿ. ನಿನ್ನ ಬದುಕು ಎಲ್ಲೋ ಆರಂಭ ಆಗಿ ಯಾವ್ಯಾವುದೋ ಜಲಪಾತಗಳಲ್ಲಿ ಧುಮುಕ್ತಿದೆ. ಗುಡ್ ಲಕ್. ನಾನೇನ್ ಬಲ್ಲ. ಹೋಗೋಕ್ ಮುಂಚೆ ನಿನ್ ಪ್ರೀತಿ ಹುಡುಗಿನ ತೋರಿಸ್ತೀಯಾ? ರುಕ್ಮಿಣಿ. ಬಾಲು, ನನ್ನ ಈ ಬದಲಾವಣೆಗೆ ಇವಳು ಕಾರಣ. ಗುಡ್ ಸೆಲೆಕ್ಷನ್. ನನ್ನ ಗೆಳೆಯನ್ನ ನಿಮ್ಮ ವರ್ಷಕ್ಕೆ ಒಪ್ಪಿಸ್ತಾ ಇದ್ದೀನಿ. ತಪ್ಪುಗಳಾಚೆ ಸರಿಯಾದ ಗುರಿ ಇರೋ ಸಂಪನ್ನ ಹೃದಯ ಇವನು. ಚೆನ್ನಾಗಿ ನೋಡ್ಕೊಳ್ಳಿ. ಮದುವೆ ಕರೆಯೋದನ್ನ ಮರಿಬೇಡಿ. ಇಲ್ಲ ಇಲ್ಲ, ಬರ್ಲಾ? ಹಾಗಾಗಿ ಬರ್ತಿಲ್ಲ. ಬಾಯ್. ಈಗ ಪ್ರಸಾರವಾದ ಹಾಡನ್ನು ಕೇಳಬಯಸಿದವರು ರೂಪಾ, ಭಾರತಿ, ಮಂಜು, ಯೋಗ ಮತ್ತು ಮನೆಯವರು. ರಿಪ್ಪನ್ಪೇಟೆಯಿಂದ ಖಾನ್, ಕೆಬಿ, ಗೋಪಿ, ಮೂರ್ತಿ, ಗಣೇಶ್ ಹಾಗೂ ಕುಮಾರಸ್ವಾಮಿ. ಆನೇಕಲ್ಲಿನಿಂದ ಡಿಸಿ ಜಗನ್ನಾಥ್, ಚಂಪು, ರಾಧಾರಮಣ, ವಾಸು. ಕಮಂಗಿಪುರದಿಂದ ಕಟ್ರಾ, ಯಂಕಿ. ನನ್ನ ಹೆಸರು ರೇಡಿಯೋದಲ್ಲಿ ಬಂತು. ಸರ್, ನನಗೆ ಇನ್ಮೇಲೆ ಕಂಡಕ್ಟರ್ ಪೋಸ್ಟ್ ಬೇಡ ಸರ್. ಈ ಹೊಸ ನೋಡಿದ ಮೇಲೆ ಈ ಊರಿನಲ್ಲೇ ಇರಬೇಕು ಅನಿಸ್ತಾ ಇದೆ ಸರ್. ಸರ್, ನಾನು ಹಳೆ ಪದ್ಯಗಳನ್ನೆಲ್ಲ ಹರಿದಾಕ್ತೀನಿ. ವರ್ಷ ಆಶ ಮೇಲೆ ಹೊಸ ಪದ್ಯ ಬರ್ತೀನಿ, ಕೇಳಿ ಸರ್. ಸಮೇ ಸಮೇ ನನ್ನ